ಎಲ್ಲರಿಗೂ ನಮಸ್ತೆ. ನೋಡಿ, ಈ ಟೈಮ್ ಕೂಡ ದೇಶಾನಿ ಟಾಪ್ ಆಫ್ ದ ಕ್ಲಾಸ್ ಆಗಿದ್ದಾಳೆ. ತುಂಬ ಖುಷಿ ಆಯಿತು ಒಂದು ತಾಯಿಯಾಗಿ. ಸೊ ತುಂಬ ದಿನಗಳಾಯಿತು ನಾನು ಡೈರೆಕ್ಟಾಗಿ ಓನ್ ವಾಯ್ಸ್ ಕೊಟ್ಟು. ಸೊ ಇವತ್ತು ಕೆಲವೊಂದು ವಿಷಯ ಮಾತಾಡೋಣ ಅಂತ ಹೇಳಿನೇ ಬಂದಿದ್ದೀನಿ. ಸೊ ಒಂದ್ಸಲ ಪೇಪರ್ಸ್ ಎಲ್ಲ ನೋಡ್ಕೊಂಬಿಡಿ. ನೆಕ್ಸ್ಟು ಏನು ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ ಅಂತೇಳಿ ಡೈರೆಕ್ಟಾಗಿ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಎಲ್ಲರಿಗೂ ನಮಸ್ತೆ. ನಾನಿವತ್ತು ಡೈರೆಕ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ ಅಂಥೇಳಿ. ಏನಂತಂದರೆ, ಮೊದಲನೇದಾಗಿ ಮಕ್ಕಳುಗಳು ನಾವು ಏನು ಅಂದ್ಕೊತೀವಿ, ಈ ಕಾಲದಲ್ಲಿ ನಮ್ಮ ಮಕ್ಕಳು ಅರ್ಥ ಮಾಡ್ಕೊಂಡು ಹೋಗಲಿ, ನಂಬರ್ ಜಾಸ್ತಿ ತೆಗೆದ್ರು ಕಡಿಮೆ ತೆಗೆದ್ರು ತೊಂದರೆ ಇಲ್ಲ, ನನ್ನ ಮಗಳಿಗೆ ಅರ್ಥ ಆಗಲಿ, ಅದು ಲೈಫ್ಗೆ ಮುಂದೆ ಯೂಸ್ ಆಗಲಿ ಅಂತ ಯಾರೂ ಕೂಡ ಅನ್ನಲ್ಲ. ಎಲ್ಲರೂ ಏನಂದರೆ ಬೇರೆ ಮಕ್ಕಳನ್ನು ಹೋಲ್ಸೋದೇ ಆಗೋಯ್ತು. ಅವಳು ಜಾಸ್ತಿ ತೆಗೆದ್ಲು, ಇವಳು ಈಗ ತೆಗೆದ್ಲು, ನೀನು ಹೆಂಗೆ ತೆಗೆದೆ. ಮಕ್ಳಿಗೆ ಫಸ್ಟ್ ಆಫ್ ಆಲ್ ನಾವು ಅದು ಹೇಳ್ಕೊಡ್ಬಾರ್ದು. ಇವ್ರನ್ನ ಯಾವತ್ತೂ ಕೂಡ ಹೋಲಿಕೆ ಮಾಡಬಾರ್ದು. ಎಲ್ಲ ಮಕ್ಳಿಗೂ ಅವ್ರದ್ದೇ ಆದಂತಹ ಟ್ಯಾಲೆಂಟ್ ಅನ್ನೋದಿರುತ್ತೆ. ಅದನ್ನು ನಾವು ಹೊರಗೆ ತೆಗಿಬೇಕು ಅಂದರೆ ಅದು ಒಂದೊಂದು ಮಕ್ಳಿಗೂ ಒಂದೊಂದು ಐಕ್ಯೂ ಲೆವೆಲ್ ಒಂದೊಂದು ಥರ ಇರುತ್ತೆ. ಅದು ಅವ್ರ ತಂದೆ ತಾಯಿಗೆ ಗೊತ್ತಿರುತ್ತೆ, ಹೇಗೆ ನಮ್ಮ ಮಕ್ಕಳು ಹೇಳಿಕೊಟ್ರೆ ಹೇಗೆ ಮುಂದೆ ಬರ್ತಾರೆ, ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಅಂತ. ಪ್ರತಿಯೊಂದನ್ನು ಕೂಡ ನಾವು ಟೀಚರ್ಸ್ ಮೇಲೆ ಬಿಡೋದಲ್ಲ. ಅವರು ಟೀಚರ್ಸ್ ಏನು ಮಾಡ್ಬೋದೋ ಪಾಪ ಅಷ್ಟು ಸಾಧ್ಯ ಇರೋ ಟೈಮಲ್ಲಿ ಮಾಡಿ ಕಳಿಸ್ತಾರೆ. ನಾವು ಮನೇಲೇ ಇರ್ತಕ್ಕಂಥ ಪೇರೆಂಟ್ಸ್ಗಳು, ತಂದೆ ಏನೋ ಹೊರಗೆ ಕೆಲ್ಸಕ್ಕೆ ಹೋಗ್ತಾರೆ, ಬ್ಯುಸಿ ಇರ್ತಾರೆ, ಫ್ರೀದಾಗ ಅವ್ರು ಹೇಳ್ಕೊಡ್ತಾರಿಲ್ಲ ಅಂದಿಲ್ಲ. ಬಟ್ ಪ್ರಮುಖವಾಗಿ ತಾಯಿಯ ಪಾತ್ರ ಏನು, ತಾಯಿ ಕೂತ್ಕೊಂಡು ಫಸ್ಟು ನಾವು ಅವ್ರಿಗೆ ಹೇಳ್ಕೊಡೋಕೆ ಮುಂಚೆ ನಾವು ತಲೆಯಲ್ಲಿ ಇಟ್ಕೊಬೇಕು. ನನ್ನ ಮಗಳಿಗೆ ಹೇಳೋದಿಷ್ಟೇ, ನೀನು ಫಸ್ಟು ತೆಗಿತೀಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೀನು ಏನು ಓದ್ತೀಯೋ ಅದು ನಿನ್ನ ನಂಬರಿಗೆ, ಸಂಖ್ಯೆಗೆ, ಇಲ್ಲ ನೀನು ಫಸ್ಟ್ ರ್ಯಾಂಕ್ ತೆಗಿಯೋಕ್ಕೆ, ಇಲ್ಲ ನಿನ್ನ ಕ್ಲಾಸ್ಗೆ ಟಾಪರ್ ಆಫ್ ದ ಕ್ಲಾಸ್ ಬರೋಕ್ಕಷ್ಟೇ ಸೀಮಿತ ಅಲ್ಲ. ನಿನ್ನ ವಿದ್ಯೆ, ನಿನ್ನ ಎಜುಕೇಷನು, ನಿನ್ನ ಮುಂದೆ ಸಮಾಜದಲ್ಲಿ ನೀನು ಹೇಗೆ ಬಾಳಬೇಕು, ಇದನ್ನೆಲ್ಲ ಓದಿರೋದನ್ನ ಅಳವಡಿಸ್ಕೊಂಡು ನೀನು ಹೇಗೆ ಹಣ ಸಂಪಾದನೆ ಮಾಡಬೇಕು, ಹೇಗೆ ಜೀವನ ಮಾಡಬೇಕು, 4-6 ಮನುಷ್ಯರ ಮಧ್ಯೆ ಹೇಗೆ ನಾವು ಇರಬೇಕು, ಯಾವ ಥರದಲ್ಲಿ ಹೋಗಬೇಕು, ಅದು ಸೋಷಿಯಲ್ ಆಗಿರ್ಬೋದು, ರಾಜಕೀಯದ ಆದರೂ ಆಗಿರ್ಬೋದು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಒಂದು ಸೈಂಟಿಫಿಕ್ಕಾಗಿ, ಪ್ರತಿಯೊಂದು ರೀತಿಯಲ್ಲೂ, ವೈಜ್ಞಾನಿಕವಾಗಿ ಪ್ರತಿಯೊಂದು ರೀತಿಯಲ್ಲೂ ಆ ಶಿಕ್ಷಣ ನಿನಗೆ ಹೇಗೆ ಬದಲಾವಣೆ ಮಾಡ್ತಿದೆ, ಏನು ಸರಿ ಇದೆ ಜೀವನ, ನಾವು ಹೇಗೆ ಮಾಡಬೇಕು, ಏನು ಬದಲಾವಣೆಗಳು ಮಾಡ್ಕೊಂಡು ಹೋಗಬೇಕು, ಆ ವಿದ್ಯೆ ನಿನಗೆ ನಿನ್ನ ಜೀವನನ ರೂಪಿಸ್ಕೊಳ್ಳೋಕ್ಕೆ ಎಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ, ಅದು ನಿನ್ನ ತಲೆಯಲ್ಲಿರಬೇಕು. ನಾನು 100ಕ್ಕೆ 99 ತೆಗೆದುಬಿಟ್ರೆ ಅಲ್ಲ, ನೀನು 100ಕ್ಕೆ 99 ಪುಸ್ತಕದ ಬದನೇಕಾಯಿ ಥರ ಓದ್ಬಿಟ್ಟು ಅಲ್ಲಿ ಬರೆದು ತೆಗೆಯೋದೇನು ಕಷ್ಟ ಅಲ್ಲ. ಎಲ್ಲರೂ ಕೂಡ ತೆಗಿತಾರೆ. ಯಾರಿಗೆ ಮೆಮೊರಿ ಪವರ್ ಚೆನ್ನಾಗಿದೆ ಎಲ್ಲವೂ ತೆಗಿತಾರೆ. ಬಟ್ ಆ 100ರಲ್ಲಿ ನಿನಗೆ ಆ ಪಾಠ ಎಷ್ಟು ಅರ್ಥ ಆಗಿದೆ, ನಿನ್ನ ತಲೆಯಲ್ಲಿ ಎಷ್ಟು ಹೋಗಿದೆ, ಮುಂದೆ ನೀನು ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು, ಈ ರೀತಿಯಾಗಿ ನೀವು ಮಕ್ಕಳಿಗೆ ಈ ವೇಲಿ ಹೇಳ್ಕೊಟ್ಟಾಗಷ್ಟೇ ಪ್ರತಿಯೊಂದು ಮಗುನೂ ದೇಶನ ಈ ಥರ ಆರಾಮಾಗಿ 100ಕ್ಕೆ 100 ತೆಗಿಬೋದು. ನಾವು ಹೇಳ್ಕೊಡೋ ವೇ ಇರಬೇಕು. ನಾವು ಏನೂ ಅವ್ರಿಗೆ ಪ್ರಯತ್ನ ಮಾಡಿದ್ರೆ, ಟ್ಯೂಷನ್ಗೆಲ್ಲ ಹಾಕ್ಬಿಡೋದು, ಸ್ಕೂಲಿಗೆ ಕಳಿಸ್ಬಿಡೋದು, ಬರೋದು, ಓದ್ಕೋ ಅನ್ನೋದು ಮಾಡಿದ್ರೆ ಮಕ್ಳು ಏನು ಹೋಗ್ತಾರೆ. ನಾವು ಕೂತು ಸ್ವಲ್ಪ 1 ಅವರ್ 2 ಅವರ್ ಅವ್ರಿಗೆ ಅಂತ ಟೈಮ್ ಕೊಟ್ಟು ಹೇಳ್ಕೊಟ್ಟಾಗಷ್ಟೇ ಮಕ್ಕಳು ಒಂದು ಒಳ್ಳೆಯ ದಾರಿಲಿ, ಒಂದು ಒಳ್ಳೆಯ ಶಿಕ್ಷಣ ಅವ್ರ ತಲೆಗೆ ಹೋಗುತ್ತೆ. ಯಾವ ಟ್ಯೂಷನ್ನ ಅವಶ್ಯಕತೆಯೂ ಅವ್ರಿಗೆ ಇರೋದಿಲ್ಲ. ನಾವು ಹೇಳ್ಕೊಡ್ಬೇಕಾಗುತ್ತೆ. ಹೊರಗೆ ಕೆಲ್ಸಕ್ಕೆ ಹೋಗೋರು, ಇಲ್ಲ ಟೈಮ್ ಇಲ್ಲ ಅಂದವರು ಓಕೆ ಹಾಕಿ, ಬಟ್ ಮನೇಲಿ ಹೌಸ್ ವೈಫ್ಗಳಾಗಿರೋರು, ಓದಿರೋರು ಸ್ವಲ್ಪ ನೀವೇ ಹೇಳ್ಕೊಡೋಕ್ಕೆ ಇದು ಮಾಡಿ. ತಾಯಿ ಹೇಳ್ಕೊಟ್ಟಷ್ಟು ಯಾರು ಕೂಡ ಹೇಳ್ಕೊಡ್ಲಿಕ್ಕಾಗಲ್ಲ. ಆಮೇಲೆ ಅವ್ರ ತಾಯಿಗೆ ಗೊತ್ತಿರುತ್ತೆ ಅವ್ರ ಮಗು ಯಾವ ಮಟ್ಟದಲ್ಲಿದೆ, ಯಾವ ಮಟ್ಟದಿಂದ ನಾವು ಹೇಳ್ಕೊಡ್ಬೇಕು, ಹೇಗೆ ಹೇಳ್ಕೊಟ್ರೆ ಮಗುಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ಆ ತಾಯಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಅರ್ಥ ಆಗಿರಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆಯವ್ರನ್ನ ಹೋಲ್ಸೋದನ್ನ ಮೊದಲನೇದಾಗ್ಬಿಡಿ. ಪೇರೆಂಟ್ಸ್ ಮಾಡೋದೇ ಅದೇ ತಪ್ಪು. ಹೋಲ್ಸು ಬೇರೆ ಮಕ್ಕಳಿಗೆ ಏನು ಕಲಿಸ್ತೀರಾ. ಪ್ರತಿಯೊಂದು ಮಕ್ಕಳಲ್ಲೂ, ಎಲ್ಲ ಮಕ್ಕಳಲ್ಲಿ ಏನೇನು ಅಂಗಗಳಿದೆ, ಏನೇನು ಮೆದುಳಿದೆ ಅದನ್ನೇ ತಾನೇ ಇರೋದು. ಆದರೆ ಅವರು ಬೆಳೆದಿರೋ ವಾತಾವರಣ, ಅವ್ರ ಸಂಸ್ಕಾರ, ಅವರ ನಾಲೆಜಿಂದಷ್ಟೇ ಅವರು ಚೇಂಜಾಗಿ ಮಾತಾಡೋದಾಗಲಿ ಇಲ್ಲ ಓದೋದಾಗಲಿ ಮಾಡ್ತಾರೆ. ಅದನ್ನು ನನ್ನ ಪೇರೆಂಟ್ಸ್ ಕೇಳಬೇಕು ಅಂತಲೇ ವಿಡಿಯೋ ಮಾಡ್ತಾ ಇರೋದು. ಸೊ ನನ್ನ ಮಗಳು ಎಲ್ಲ ಕೇಳ್ತಾರೆ, ಹೇಗೆ ಓದಿಸ್ತೀರಾ, ಟ್ಯೂಷನ್ಗೆ ಹಾಕಿದ್ರಲ್ಲ. ಏನೂ ನಾನು ಹಾಕಿಲ್ಲ. ಅವಳು ಓದಿರೋದೇ, ಅವಳು ಫಸ್ಟು LKG ಒಂದು ಓದಿದ್ಲು, ಆಮೇಲೆ 2 ವರ್ಷ ಕೊರೋನಾ, ಅದು ಬಿಟ್ಟು ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿದ್ವಿ. ಅವರು ಕೂಡ ಇಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹಾಕ್ಕೊತೀವಿ ಅವಳನ್ನ,
ಚುರುಕಿದ್ದಾಳೆ ಅಂದು ನಾನು ಬೇಡ ಅಂತೇಳಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕ್ತೆ. ಯಾಕಂದರೆ ಅವಳು ಓದಿರೋದೇ 1 ವರ್ಷ, LKG ಒಂದು ಬಿಟ್ಟರೆ ಇನ್ನೇನೂ ಓದಿಲ್ಲ. ಇನ್ನೆಲ್ಲವೂ ಕೂಡ ನಾನು ಮನೇಲೇ ಕೂತು ಬುಕ್ಸ್ ತೊಗೊಂಡು, ನಮ್ಮ ಅಕ್ಕನ ಮಕ್ಕಳು ಬುಕ್ಸ್ ಎಲ್ಲ ತೊಗೊಂಡು ನಾನು ಮನೇಲಿ ಅವಳನ್ನ ಪ್ರಿಪೇರ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿದ್ದು. ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕೂಡ ಅವಳು ನಾರ್ಮಲಾಗಿ ಫಸ್ಟೇ ತೆಗಿತಾಳೆ. ಆಲ್ಮೋಸ್ಟ್ ಎಲ್ಲೋ ಒನ್ಸು ಅವಳು ಸೆಕೆಂಡ್ ತೆಗೆದಿರ್ಬೋದು, 1 or 2 ಮಾರ್ಕ್ಸಿಂದ ಅನ್ನೋದು ಬಿಟ್ಟರೆ ಎಲ್ಲ ಕಡೆನೂ ಅವಳು ಚೆನ್ನಾಗೇ ಓದ್ತಾಳೆ. ಹೇಳ್ಕೊಟ್ಟಿದ್ದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಹೇಳ್ಕೊಡೋ ರೀತಿ ನಾನು ಫಸ್ಟಿಂದನೇ ಚೇಂಜ್ ಮಾಡಿದೆ. ಯಾಕಂದರೆ ನಮಗೆ ಅಷ್ಟು ಇದಾಗಿ ಹೇಳ್ಕೊಡ್ತಿರ್ಲಿಲ್ಲ ಆಗ. ಅಷ್ಟು ಫ್ರೀನೂ ನಮ್ಮ ತಂದೆ ತಾಯಿ ಇರಲಿಲ್ಲ ಪಾಪ. ಅವ್ರಿಗೆ ಎಷ್ಟು ವಿದ್ಯೆ ಗೊತ್ತು ಅಷ್ಟು ಹೇಳ್ಕೊಡೋರು. ಬಟ್ ನಮಗೆ ಒಳ್ಳೆ ಟೀಚರ್ಸ್ಗಳು ಸಿಕ್ಕಿದ್ರು. ಅವರ ಮಾತುಗಳು, ಅವರ ಇನ್ಸ್ಪೈರೇಷನಿಂದ ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು, ಈ ರೀತಿಯಾಗಿ ಬೆಳೆಸಬೇಕು. ನಾವು ಎಜುಕೇಷನ್ ಅಂದರೆ ಏನು ಅಂದ್ಕೊಂಡಿದ್ವಿ, ಬರೀ ಎಜುಕೇಷನ್ ಮಾಡು, ಹೋಗು, ಕತ್ತೆ ಥರ ದುಡಿ, ಡಾಕ್ಟರ್ ಇಂಜಿನಿಯರ್ ಆಗಿ ಲಕ್ಷ ದುಡಿ, ಮನೆ ತಗೋ, ಸೈಟ್ ತಗೋ, ಕಾರ್ ತಗೋ, ಇಷ್ಟೇ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದೆಲ್ಲ ಜೀವನ. ಅದಕ್ಕೂ ಮೀರಿ ವಿದ್ಯೆ ಅನ್ನೋದನ್ನ ನಮ್ಮಲ್ಲಿ ಎಷ್ಟು ಬದಲಾವಣೆಗಳನ್ನ ತರುತ್ತೆ. ನಾವು ಹೇಗೆ ಒಬ್ಬರನ್ನ ಸಂಸ್ಕಾರದಿಂದ ನೋಡ್ತೀವಿ. ದುಡ್ಡು ಎಲ್ಲರೂ ಮಾಡ್ತಾರೆ, ಓದಿರೋರು ಮಾಡ್ತಾರೆ, ಓದಿಲ್ಲ ಅಂದವರು ಮಾಡ್ತಾರೆ, ಒಳ್ಳೆತನದಲ್ಲಿರೋರು ಮಾಡ್ತಾರೆ, ಕೆಟ್ಟತನದಿಂದನೂ ದುಡ್ಡು ಮಾಡ್ಬೋದು. ದುಡ್ಡನ್ನ ಎಲ್ಲರೂ ಕೂಡ ಒಂದಲ್ಲ ಒಂದಿನ ಸಂಪಾದನೆ ಮಾಡಲೇಬಹುದು. ಆದರೆ ವಿದ್ಯೆ ಅನ್ನೋದು, ವಿದ್ಯೆ ಜೊತೆಗೆ ಸಂಸ್ಕಾರ ಅನ್ನೋದು ಅದು ಎಲ್ಲರಿಗೂ ಬರೋದಿಲ್ಲ. ಅದನ್ನು ನಾವು ಮಕ್ಕಳಿಗೆ ಕಲಿಸ್ಕೊಟ್ಟಾಗಷ್ಟೇ ನಮ್ಮ ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗಿ ಅವು ಒಳ್ಳೆ ಸಮಾಜಕ್ಕೆ ಒಂದು ಹೆಸರು ತೊಗೊಂಬರೋಕ್ಕೆ ಸಾಧ್ಯ, ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆಯಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಈ ದಾರಿಯಲ್ಲಿ ಅವಳಿಗೆ ಓದಿಸಲಿಕ್ಕೆ ನಾನು ನೋಡ್ತಾಯಿದ್ದೀನಿ. ಮತ್ತೊಂದು ಹೇಳಬೇಕು ಅಂದ್ಕೊಂಡೆ, ಎಲ್ಲ ಅಂತಾರೆ ಈ ವಯಸ್ಸಲ್ಲೇ ನೀವು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಡ್ಯಾನ್ಸ್ ಅದು ಇದಕ್ಕೆ ಹೋದರೆ ಮಕ್ಕಳು ಓದ್ಲಿ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ ಅಂಥೇಳಿ. ಹೌದು, ನಾನು ಒಪ್ತೀನಿ. ಒಂದು 100ರಲ್ಲಿ 50% ನಾನು ಒಪ್ತೀನಿ. ಬಟ್ ಅದೇ ನಾವು ಕರೆಕ್ಟಾಗಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಟೈಮ್ ಕೊಟ್ಟು, ಅದಕ್ಕೆ ಆದ ಬೆಲೆ ಕೊಟ್ಟು ನಾವು ಪ್ರಯತ್ನ ಪಟ್ಟಾಗ ಯಾವುದೂ ಕೂಡ ನಮಗೆ ಎಲ್ಲೂ ನಾವು ಬೀಳಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಫಸ್ಟ್ ಇಂಪಾರ್ಟೆಂಟ್ ಕೊಡೋದೆ ಎಜುಕೇಷನ್, ವಿದ್ಯೆ ಅನ್ನೋದು ಯಾರೂ ಕದಿಯೋಕ್ಕಾಗದೇ ಇರೋಂತಹ ಆಸ್ತಿ. ಸೊ ವಿದ್ಯೆ ಹೊಂದಿದ್ರೆ ಬೇರೆ ಎಲ್ಲವೂ ಕೂಡ ನಮ್ಮ ಹಿಂದೆ ಬರುತ್ತೆ. ಸೊ ಅದರಿಂದ ಅವಳಿಗೆ ವಿದ್ಯೆ ಅನ್ನೋದು ಇಂಪಾರ್ಟೆಂಟ್ ಅಂತೇಳಿ ಅವಳಿಗೆ ವಿದ್ಯೆ ಫಸ್ಟ್, ಅದರೊಳಗೆ ಅವ್ರು ಕರೆಕ್ಟ್ ಆಗಿದ್ದಾಳೆ, ಪರ್ಫೆಕ್ಟ್ ಅಂದಾಗಷ್ಟೇ ಉಳಿದಿರೋ ಟೈಮ್ನ ನಾನು ಸಂಗೀತ ಕ್ಲಾಸ್ ಆಗಿರ್ಬೋದು, ಇಲ್ಲ ಡ್ಯಾನ್ಸ್ ಕ್ಲಾಸು, ಇಲ್ಲ ಭರತನಾಟ್ಯ, ಇಲ್ಲ ಆ್ಯಕ್ಟಿಂಗು, ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸು, ಇಲ್ಲ ಯೂಟ್ಯೂಬ್, ಈ ರೀತಿ ಅಳವಡಿಸಿದ್ದೀನಿ. ಯಾಕಂದರೆ ಪ್ರತಿಯೊಂದು ಕೂಡ ವಿದ್ಯೆ ಜೊತೆಗೆ ಇದೆಲ್ಲವೂ ಕೂಡ ನಮಗೆ ಬೇಕು. ಒಂದೇ ಒಂದು ವಿದ್ಯೆ ಒಂದಿದ್ರೆ ಸಾಲದು, ಅದ್ರ ಜೊತೆ ಕ್ರಿಯೇಟಿವಿಟಿ ಪ್ರತಿಯೊಂದು ಇದ್ದಾಗ ಅವರು ಮುಂದೆ ಅವ್ರಿಗೆ ಯಾವುದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅದರೊಳಗೆ ಜೀವನ ರೂಪಿಸ್ಕೊಳಕ್ಕಾಗುತ್ತೆ. ಸೊ ಎಲ್ಲವೂ ಕೂಡ ನಾವು ಈಗಿಂದ ಅಳವಡಿಸಿದಾಗ ಅವ್ರಿಗೆ ಯಾವುದೂ ಕೂಡ ಅಯ್ಯೋ ಕಷ್ಟ, ಬ್ಯುಸಿ ಆಗಲ್ಲ ಅನ್ನೋದಿಲ್ಲ. ಈ ವಯಸ್ಸಿಂದ ಅವ್ರಿಗೆ ಕೆಲವೊಂದು ಪ್ರತಿಯೊಂದನ್ನು ನಾವು 4-5ಗಳನ್ನು ಅವ್ರ ತಲೆಯಲ್ಲಿಟ್ಟಾಗ ಅವ್ರಿಗೆ ಮುಂದೆ ಹೋಗ್ತಾ ಅದು ಈಸಿ ಆಗುತ್ತೆ ಅನ್ನೋ ವೇಯಿಂದ ನಾನು ಅವಳಿಗೆ ಇಷ್ಟಕ್ಕೆ ಸರ್ವ್ ಮಾಡಿದ್ದೀನಿ. ಇನ್ನೂ ಬೇರೆ ಎಲ್ಲ ಕಲಿಯೋದಕ್ಕೆ ಅವಳಿಗೆ ಇಂಟ್ರೆಸ್ಟ್ ಇದೆ. ಬಟ್ ನಮಗೆ ಟೈಮ್ಗಳು ಸಾಲ್ತಾ ಇಲ್ಲ. ಸೊ ಕಲ್ತ್ಕೊಂಡು ಹೋಗಲಿ ಅಂತ ಹೇಳ್ತೀನಿ. ಮತ್ತು ಇನ್ನೇನು ಹೇಳ್ತೀನಿ ಅಂದರೆ, ಎಲ್ಲ ಕೇಳ್ತಾರೆ ಎಷ್ಟು ಟೈಮ್ ಇದೆ ನಿಮಗೆ, ಏನು ಯಾವಾಗಲೂ ರೀಲ್ಸ್ ಮಾಡ್ತೀರಾ, ಯಾವಾಗೂ ಯೂಟ್ಯೂಬಲ್ಲಿರ್ತೀರಾ? ನಾನು ಎಲ್ಲರಿಗೂ ಪರ್ಸ್ನಲಾಗಿ ಪ್ರತಿಯೊಬ್ಬರಿಗೂ ಹೇಳಲಿಕ್ಕಾಗಿದೆ. ನಾನು ಮುಂದೆನೂ ಕೂಡ ಹೇಳಿದ್ದಾರೆ, ನಾನು ಹಿಂದೆನೂ ಕೂಡ ಹೇಳಿದ್ದಾರೆ. ಸೊ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಒಂದು ಹೌಸ್ ವೈಫ್ ಆಗಿ, ಗಂಡನಿಗೆ ಒಂದು ಹೆಂಡತಿಯಾಗಿ, ಮಗಳಿಗೆ ಒಂದು ತಾಯಿಯಾಗಿ ನನ್ನ ಜವಾಬ್ದಾರಿ ಏನಿದೆ ಅದನ್ನು ಕರೆಕ್ಟ್ ವೇಲಿ ಮಾಡಿ, ಮನೆ ಕೆಲಸ ಎಲ್ಲವನ್ನು ಮಾಡಿ, ಮನೆಯನ್ನೆಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡು, ಯಾರ ಸಹಾಯ ಇಲ್ದಿರ ನಾವೊಬ್ಬರೇ ಇನ್ನು ಬೇರೆಯವ್ರನ್ನ ಕೆಲಸದವ್ರನ್ನ ಇಟ್ಕೊಂಡು ಮಾಡಿಸೋದು, ಇಲ್ಲ ಅತ್ತೆ ಮಾವಂದಿರ ಜೊತೆಲಿದ್ದಾರೆ, ಯಾರೂ ಇಲ್ದಿರ ನಮ್ಮೆಲ್ಲ ಆಗು ಹೋಗುಗಳನ್ನೂ ಮಾಡಿ ಒಂದು ಹೌಸ್ ವೈಫಾಗಿ ಪೂರ್ತಿಯಾಗಿ ಕರೆಕ್ಟಾಗಿ ಮಾಡಿ, ಇನ್ನೇನು ಉಳಿದಿರುತ್ತೆ ಟೈಮು, ಆ ಟೈಮಲ್ಲಿ ನಾನು ಇನ್ನೇನು ಮಾಡ್ಬೋದು, ನನ್ನೊಳಗೆ ಏನಿದೆ ಟ್ಯಾಲೆಂಟು, ನಾನು ಏನು ಕಲ್ತಿರೋದಕ್ಕೆ ಈಗಂತೂ ಮೊದಲೆಲ್ಲ ಅವಕಾಶಗಳಿರಲಿಲ್ಲ. ತೊಗೊಳ್ಳಿ, ಈ ಥರ ಎಲ್ಲ ಫೋನ್ಗಳಲ್ಲಿ, ಮೊಬೈಲ್ಗಳಲ್ಲಿ, ಯೂಟ್ಯೂಬ್ ಆಗಲಿ, ನಮ್ಮದೇ ಆದ ಚಾನಲ್ಗಳಿರಲಿಲ್ಲ, ನಮ್ಮದೇ ಆದ ಈ ಥರ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಲಿಕ್ಕೆ, ನಮ್ಮ ಆ್ಯಕ್ಟಿಂಗ್ ತೋರಿಸ್ಬೇಕಂದ್ರೆ ಅದಕ್ಕೆ ಆಗ ಎಲ್ಲ ಹೋಗೊಂದು ಕಡೆ ಸ್ಟೇಜು ಪರ್ಫಾರ್ಮೆನ್ಸ್ ಕೊಟ್ಟು ಬರಬೇಕಿತ್ತು. ಅದಕ್ಕೆಲ್ಲ ಟೈಮು ಆಗ್ತಿಲ್ಲ. ಈಗ ನಮಗೊಂದು ಒಳ್ಳೆಯ ಅವಕಾಶ ನಮ್ಮ ಜನ್ರೇಷನ್ಗೆ ಈ ಥರ ಎಲ್ಲವೂ ಕೂಡ ಮೀಡಿಯಾದಲ್ಲಿದೆ. ಬಟ್ ಅದನ್ನು ನಾವು ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸ್ಕೊತೀವಿ, ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೊತೀವಿ, ಅದ್ರ ಮೇಲೆ ನಿಂತಿದೆ. ಅದರಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಬಟ್ ನಮಗೇನು ಬೇಕು ಒಳ್ಳೆಯದು ಅದನ್ನಷ್ಟೇ ಕ್ಯಾಚ್ ಮಾಡಬೇಕು, ನಮಗೇನು ಬೇಡ ಅದನ್ನು ಸೈಡಿಗೆ ಬಿಟ್ಬಿಡಬೇಕು. ಸೊ ನಾನು ಕೂಡ ಎಲ್ಲ ಜವಾಬ್ದಾರಿ ಮುಗಿಸಿ ಉಳಿದಿರೋ ಟೈಮ್ ಇದೆಯಲ್ಲ, ಆ ಟೈಮಲ್ಲಷ್ಟೇ ನಾನು
ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇಲ್ಲ ರೀಲ್ಸ್ ಆಗಿರ್ಬೋದು, ನನ್ನ ಆ್ಯಕ್ಟಿಂಗ್ ತೋರಿಸ್ಕೊಂಡು ಏನೋ ನನಗೆ ಅದು ಖುಷಿ. ನನ್ನಲ್ಲಿರೋದನ್ನ ನಾನು ಹೊರಗೆ ತೋರಿಸಿದಾಗ ಆ ಪ್ರತಿಭೆಗಳನ್ನ ಅದಕ್ಕೊಂದು 10 ಜನ ಇಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಚೆನ್ನಾಗಿ ಬರ್ತಿದೆ ಅಂದಾಗ ಅದರಿಂದ ನಾವು ಹಣನ ದುಡಿತೀವೋ ಇಲ್ವೋ ಎರಡನೇ ಪ್ರಶ್ನೆ. ಹಣದ್ದು ಇದು ಅದಕ್ಕೋಸ್ಕರ ದುಡಿತಿಲ್ಲ, ಬಟ್ ನನ್ನ ಖುಷಿ, ನನ್ನ ಒಳಗಿನ ಕಲೆ ಎಲ್ಲವೂ ಕೂಡ ಹೊರಗೆ ಬರ್ತಿದೆ. ಅದಕ್ಕೊಂದು ಅವಕಾಶಗಳು ಸಿಗ್ತಿದೆ. ನಮಗೆ ಅದು ಪ್ರಯತ್ನ ಮಾಡೋದಕ್ಕೊಂದು ಅವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ಎಲ್ಲ ಹೇಳ್ತಾರಲ್ಲ, ಇನ್ನೇನು ಕೆಲಸ ಒಳಗೆ ಅದೇ ಮಾಡ್ತಾ ಕೂತಿರ್ತಾಳೆ ಅಂತ, ಅಂಥವ್ರಿಗೆ ಹೇಳ್ತೀನಿ, ನಾನೆಲ್ಲ ಕೆಲಸ ಮುಗಿಸಿ ಬೇರೆ ಕೆಲಸ ಇಲ್ಲ ಅಂದಾಗಷ್ಟೇ ಇದೂ ಕೂಡ ಕೆಲಸ ಅಂತ ಹೇಳಿ, ಒಂದೊಳ್ಳೆ ಕೆಲಸ ಅಂಥೇಳಿ ನಾವು ಮಾಡ್ತಾ ಇರೋದು. ಇದು ಎಷ್ಟು ಬೆಟರು ಅಂತಂದರೆ, ಈಗಿನ ಕಾಲದಲ್ಲಿ ಹೆಂಗಸ್ರುಗಳಿಗೆ ಮಾಡೋಕ್ಕೆ ಕೆಲಸ ಇರಲ್ಲ. ಹೋಗಿರ್ತಾರೆ ಕೆಲಸಕ್ಕೆ ದುಡ್ಕೊಂಬರೋಕ್ಕೆ ಪಾಪ ಕಷ್ಟಪಟ್ಟು, ಕೂತೆಲ್ಲ ತಿಂದು ಮಧ್ಯಾಹ್ನಕ್ಕೆ ಕೆಲಸ ಮುಗ್ದಿರುತ್ತೆ, 10-11 ಗಂಟೆಗೆ ಎಲ್ಲ ಮುಗಿಸಿರ್ತಾರೆ. ಉಳಿದಿರೋ ಟೈಮಲ್ಲಿ ಒಂದು ನಿದ್ದೆ ಮಾಡ್ತಾರೆ, ಇಲ್ಲ ಏನು ಮಾಡ್ತಾರೆ, ಅಕ್ಕಪಕ್ಕದವ್ರದ್ದು ಅವ್ರದ್ದು ಇವ್ರದ್ದು ಕೂತ್ಕೊಂಡು ಅವ್ರು ಹಿಂಗಂತೆ ಹಾಗಂತೆ, ಇದೆಲ್ಲ ಬೇಡದೇ ಇರೋ ಕತೆಗಳು. ಇವಿಂದ ₹1 ಲಾಭ ಇಲ್ಲ. ಆಮೇಲೆ ಮನಸ್ಸಿಗೂ ಕೂಡ ನೆಮ್ಮದಿ ಇರಲ್ಲ. ಇಂಥ ಮಾತಾಡ್ಕೊಂಡು ಕೂತ್ಕೊಳ್ಳೋರು ಮುಂದೆ ಅದನ್ನು ಬಿಟ್ಟು ನಾವು ನಮ್ಮ ಪಾಡಿಗೆ ನಾವೇನೋ ನಮ್ಮದೇ ಲೋಕದಲ್ಲಿ ನಮ್ಮದೇ ಆದಂತಹ ಕಲೆಗಳನ್ನ ಪ್ರದರ್ಶನ ಮಾಡಿಕೊಂಡು, ನಮ್ಮದೇ ಆದ ಸಂಸಾರ ಮಾಡ್ಕೊಂಡು, ನಮ್ಮದೇ ಆದ ಲೋಕದಲ್ಲಿ ನಾವು ಇರ್ತೀವಿ. ಅದಕ್ಕೂ ಕೂಡ ಜನ ಬಿಡಲ್ಲ ಅಂತಿದ್ದಾರೆ ಈ ಕಾಲದಲ್ಲಿ. ಅದೇ ಬೇಜಾರು. ಎಂಥ ಇವರು ಏನೋ ಮಾಡದೇ ಇರೋರು ಏನೋ ಮಾಡ್ತಿದ್ದಾರೆ ಅಂದಾಗ ಒಂದು ಪ್ರೋತ್ಸಾಹ ಕೊಡಬೇಕು, ಇಲ್ಲ ಚೆನ್ನಾಗಿ ಮಾಡಿದ್ಯಾ ಅಂತ, ಇಲ್ಲ ಸೈಲೆಂಟ್ ಆಗಿಬಿಡ್ಬೇಕು. ಅದನ್ನು ಬಿಟ್ಟು ಎಂಥ ಕೆಲಸ, ಏನು ಮಾಡೋಕ್ಕೆ ಕೆಲಸ ಇಲ್ವಾ, ಹಾಗೆ ಹೀಗೆ ಇದೆಲ್ಲ ನೋಡಿ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡ್ತೀನಿ, ನಾನು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಅಂಥವ್ರಿಗೆ ನಾನು ಹೇಳ್ತೀನಿ, ನಿಮ್ಮ ಸಣ್ಣತನವನ್ನು ತೋರಿಸೋ ಬಗೆ ಅದು ಅನಿಸುತ್ತೆ ಹೊರತು ನಿಮ್ಮಲ್ಲಿ ಗೌರವ ಅಂತೂ ಹೆಚ್ಚಾಗಲ್ಲ, ಇನ್ನೂ ಗೌರವ ಕಡಿಮೆ ಆಗುತ್ತೆ. ಆಮೇಲೆ ನಿಮಗೆ ಮಾಡ್ಲಿಕ್ಕೆ ಬರದೇ ಇರೋದು ಬೇರೆಯವ್ರು ಮಾಡ್ತಾಯಿದ್ದಾರೆ ಅಂದಾಗ ಅದಕ್ಕೆ ಎಂಕರೇಜ್ ಮಾಡಿ, ಇಲ್ಲ ಡಿಸ್ಕರೇಜ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಡೈರೆಕ್ಟಾಗೇ ಹೇಳ್ತಾ ಇದ್ದೀನಿ. ಇದು ಅದು ನನ್ನ ಮುಂದೆ ನನ್ನ ಹಿಂದೆ ಎಲ್ಲ ಅಂದಿದ್ದಾರೆ, ಸೊ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಯಾವಾಗ ಒಬ್ಬ ಮನುಷ್ಯ ಏನೋ ಮಾಡ್ತಿದ್ದಾನೆ, ಏನೋ ಹೋಗ್ತಿದ್ದಾನೆ ಅಂದಾಗ, ತನ್ನ ಕೈಯಲ್ಲಿ ಅದು ಸಾಧ್ಯ ಇಲ್ಲ ಅಂದಾಗ, ಕೆಲವು ವ್ಯಕ್ತಿಗಳ ಮೆಂಟಾಲಿಟಿ ಹೇಳ್ತೀನಿ, ಅವರ ಮಾನಸಿಕ ಮೆಂಟಾಲಿಟಿ ಹೇಗಿರುತ್ತೆ ಅವ್ರದ್ದು ಅಂದರೆ, ಒಂದು ಕಲ್ಲು ಹಾಕ್ಬಿಡೋದು, ಇಲ್ಲ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ಬಿಡೋದು, ಇಲ್ಲ ಇದೇನಿದು ಅಂದ್ಬಿಡೋದು. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಆ ಜಾಗದಲ್ಲಿ ನಿಂತು ಅದೇ ಇವಾಗ ಬರೀ ಒಂದು ಇನ್ಸ್ಟಾಗ್ರಾಮ್ ರೀಲ್ಸು ಅಂತ ನಾನು ಉದಾಹರಣೆಗೆ ಹೇಳೋಕ್ಕೆ ಬಂದರೂ, ಒಂದು ಯೂಟ್ಯೂಬು ಏನೋ ಮಾಡಿರ್ತೀವಿ ಒಂದು ವಿಷಯ ಅಂದಾಗ ಸುಮ್ಮನೆ ಮಾಡಲಿಕ್ಕಾಗಲ್ಲ. ಅದಕ್ಕೂ ಕೂಡ ಟೈಮ್ ಕೊಟ್ಟು ಒಂದು ಟೇಕಲ್ಲ 2 ಟೇಕಲ್ಲ ಮಾಡಿ, ಅದನ್ನೆಲ್ಲ ಎಡಿಟಿಂಗ್ ಮಾಡಿ, ಒಂದು ವೀಡಿಯೋ ಆದಮೇಲೆ ಯಾವ ವೀಡಿಯೋ ಇಡಬೇಕು, ಅಲ್ಲೆಲ್ಲಿ ಸೆಟ್ಟಿಂಗ್ ಮಾಡಬೇಕು, ಎಲ್ಲಿ ಕಟ್ ಮಾಡಬೇಕು, ಅದು ಕೂಡ ಒಂದು ಕೆಲಸ. ಅದನ್ನೆಲ್ಲ ಮಾಡೋದು ಕೂಡ ಸುಮ್ಮನೆ ಸಾಮಾನ್ಯ ಅಲ್ಲ. ಅದಕ್ಕೂ ಟೈಮ್ ಕೊಟ್ಟು ಒಂದು ವೀಡಿಯೋ ಮಾಡಬೇಕಂದ್ರೆ ಕಡಿಮೆ ಅಂದ್ರೂ, ತುಂಬ ಕಲ್ತಿರೋಂದ್ರೆ ಒಂದು 1/2 hour ಆದರೂ ಎಡಿಟಿಂಗೇ ಬೇಕಾಗುತ್ತೆ. ವೀಡಿಯೋ ಮಾಡಬೇಕಾದ್ರೆ ನಾವು ಕೆಲವೊಂದು ಕಡೆ ತಪ್ಪು ಮಾಡಿದಾಗ ಮತ್ತೆ ಇನ್ನೊಂದ್ಸಲ ಟೇಕ್ ತೊಗೊಬೇಕಾಗುತ್ತೆ. ಅದನ್ನೆಲ್ಲ ಮಾಡ್ತಾಯಿದ್ದೀವಿ ಅಂದಾಗ, ಏನೋ ಒಂದು ಸುಮ್ಮನೆ ಇರೋ ಬದಲು ಏನೋ ಒಂದು ಕಲಿತಿದ್ದೀವಿ ಅಂದಾಗ ಅದಕ್ಕೆ ಒಂದು ಬೆಲೆ ಕೊಡಬೇಕು. ಅದನ್ನು ಬಿಟ್ಟು ಬ್ಯಾಡಾಗಿ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ. ಯಾರಿಗೂ ಕೂಡ ಆ ಥರ ಮಾತಾಡೋದು ನಾವು ತಲೆಗೆ ಹಾಕ್ಕೊಳ್ಳಲ್ಲ. ಬಟ್ ಅಂಥವ್ರಿಗೆಲ್ಲ ಹೇಳೋದೊಂದೇ, ನಿಮ್ಮ ಸಣ್ಣತನ ಪ್ರದರ್ಶನ ಮಾಡ್ಕೊತೀರ, ಆಮೇಲೆ ನಾವು ನಿಮ್ಗೆ ಎಷ್ಟು ಬೆಲೆ ಕೊಡಬೇಕು, ನಿಮ್ಮನ್ನ ಎಲ್ಲಿಡಬೇಕು ಅಲ್ಲೇ ಇಡ್ತೀವಿ, ಅದಂತೂ ಖಂಡಿತ. ಆಮೇಲೆ ನೀವೀಗೆಲ್ಲ ಮಾತಾಡೋದು ಅಂತೆಲ್ಲ ತಲೆಗೆ ಹಾಕ್ಕೊಳ್ಳಲ್ಲ. ನಮ್ಮ ಜೀವನ, ನಮ್ಮ ಬೆಳವಣಿಗೆ ಹೇಗಾಗಬೇಕು, ನಾವು ಹೇಗೆ ಮುಂದಕ್ಕೆ ಹೋಗಬೇಕು, ನಮ್ಮ ಮಕ್ಕಳನ್ನ ಹೇಗೆ ಮುಂದೆ ಕರ್ಕೊಂಡೋಗ್ಬೇಕು, ನಾವು ಹೇಗೆ ಕ್ರಿಯೇಟಿವ್ ಆಗಿ ಮಾಡಬೇಕು, ಅದ್ರ ಜೊತೆ ಇದೆಲ್ಲ ಮಾಡಿದಾಗ ಮೈಂಡ್ಗೆ ಕೆಟ್ಟದು ಬ್ಯಾಡ್ದಾಗಿ ಏನೂ ಯೋಚನೆ ಬರೋಲ್ಲ. ಆಮೇಲೆ ಎಷ್ಟೇ ನೋವಿದ್ರು, ಎಷ್ಟೇ ನಮ್ಮದು ಪರ್ಸ್ನಲ್ ಪ್ರಾಬ್ಲಮ್ ಇರೋ, ಅದನ್ನೆಲ್ಲ ಮರೆತು ಯಾವುದಲ್ಲೋ ಬ್ಯುಸಿ ಆಗಿರ್ತೀವಿ. ಸೊ ಇದೊಂದು ಕಡೆ ಒಳ್ಳೆಯದೇ ಅಂತ ನಾನು ಹೇಳ್ತೀನಿ, ಕೆಟ್ಟದಂತೂ ಅಲ್ಲ. ಒಂದು ಮೀಡಿಯಾ ಎಷ್ಟು ಒಳ್ಳೆಯದು ಕೊಟ್ಟಿದೆಯೋ ಅಷ್ಟೇ ಕೆಟ್ಟದ್ದು ಕೊಟ್ಟಿದೆ. ಬಟ್ ತೊಗೊಳ್ಳೋದ್ರ ಮೇಲೆ ಡಿಪೆಂಡ್ ಅದು. ಯಾರು ಹೇಗೆ ತೊಗೊತಾರೆ, ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊತಾರೆ ಅದ್ರ ಮೇಲೆ ನಿಂತಿರುತ್ತೆ ಹೊರತು ಮೀಡಿಯಾ ಅನ್ನೋದು ಒಂದು ಕೆಟ್ಟ ಇದೆಲ್ಲ ಇಲ್ಲ. ಇನ್ಸ್ಟಾಗ್ರಾಮ್ ಆಗಲಿ ರೀಲ್ಸ್ ಆಗಲಿ ಮಾಡೋರೆಲ್ಲ ಕೆಲಸ ಇಲ್ದಿರ ಯಾರೂ ಮಾಡ್ತಾಯಿಲ್ಲ. ಅವ್ರ ಕಲೆನ ಅವರ ಖುಷಿಗೋಸ್ಕರ ಅವ್ರು ಮಾಡ್ಕೊತಿದ್ದಾರೆ. ಆದರೆ ನೋಡ್ಲಿಕ್ಕೆ ಸಾಧ್ಯ ಆದರೆ ನೋಡಿ, ಇಲ್ಲ ಸುಮ್ಮನೆ ಆಫ್ ಮಾಡಿಟ್ಬಿಡಿ. ನಿಮ್ಮಿಂದನೇ ನಮ್ಮದು ಮೀಡಿಯಾ ನೋಡಬೇಕು ಅನ್ನೋದು ಯಾರಿಗೂ ಕೂಡ ಇಲ್ಲ. ಇಷ್ಟು ಹೇಳಬೇಕು ನಾನು ಮನಸ್ಸಿಂದ ಅಂದ್ಕೊಂಡೆ. ಬಟ್ ಇವತ್ತು ಟೈಮ್ ಅಂತೂ ನನ್ನ ಮಗಳದು ಮಾರ್ಕ್ಸ್ ಕಾರ್ಡ್ಸ್ ನೋಡಿದಾಗ ಆ ವಿಷಯವಾಗಿ ಮಾತಾಡ್ಬೇಕಾದ್ರೆ ಇಲ್ಲ ಹೇಳೋಣ ಒಂದೆರಡು ಮಾತುಗಳಿದನ್ನ ಅಂತ ಅನ್ನಿಸ್ತು. ಸೊ ಹೇಳ್ತಾಯಿನಿ. ಯಾರಿಗೆಲ್ಲ ಕೋಪ ಬಂದಿದೆಯೋ ನನಗೆ ಗೊತ್ತಿಲ್ಲ, ಯಾರಿಗೆಲ್ಲ ಉರಿ ಬಂದಿದೆಯೋ ನನಗೆ ಗೊತ್ತಿಲ್ಲ. ಏನಿದು ನೇರವಾಗಿ ಮಾತಾಡ್ತಕ್ಕಂಥ ಹೆಣ್ಮಗಳು ಇರೋದನ್ನು ಇದ್ದಂಗೆ ಮಾತಾಡ್ತೀವಿ. ಯಾಕಂದರೆ ಎಲ್ಲೂ ಕೂಡ ತಪ್ಪು ಮಾಡ್ತಿಲ್ಲ, ಎಲ್ಲೂ ಕೂಡ ಕೆಟ್ಟ ದಾರಿಗೆ ಹೋಗ್ತಾಯಿಲ್ಲ, ಎಲ್ಲೂ ಕೂಡ ನಾವು ಕಂಡವ್ರ ಬಗ್ಗೆ ಮಾತಾಡ್ತಿಲ್ಲ. ನಮ್ಮದಾಯಿತು, ನಮ್ಮ ಕತೆ ಆಯಿತು, ನಮ್ಮದೆಷ್ಟು ನಮ್ಮದು ಜೀವನ ಇಷ್ಟಿದೆ.
ನೋಡ್ಲಿಕ್ಕೆ ಸಾಧ್ಯ ನೋಡಿ ಖುಷಿಪಡಿ. ಅದನ್ನು ಬಿಟ್ಟು ನೋಡಿ ಇನ್ನೇನೇನು ಹುರ್ಕೊಳ್ಳೋದೆಲ್ಲ ಬೇಡ. ಇಷ್ಟಕ್ಕೆ 14 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ ನಾನು. ಒಂದು 2 ಲೈನ್ ಮಾತಾಡೋಣ ಅಂತೇಳಿ 14 ನಿಮಿಷ ಮಾತಾಡಿನಿ, ತೊಂದರೆ ಇಲ್ಲ. ಮಕ್ಕಳನ್ನ ಬೆಳೆಸೋ ರೀತಿ ಎಲ್ಲ ನಮ್ಮ ಕೈಯಲ್ಲೇ ಇದೆ, ಅವ್ರಿಗೆ ಹೇಳ್ಕೊಡೋ ರೀತಿಯೂ ಅಷ್ಟೇ. ನಾನು ಒಂದು ಹೇಳೋದು, ಎಲ್ಲ ಮಕ್ಕಳಲ್ಲೂ ಟ್ಯಾಲೆಂಟ್ ಇದೆ. ಯಾರನ್ನು ಯಾರಿಗೂ ಹೋಲಿಸ್ಬೇಡಿ. ಅವ್ರದ್ದೇ ಆದಂತಹ ಟ್ಯಾಲೆಂಟ್ ಇದೆ, ಅವ್ರದ್ದೇ ಆದಂತಹ ಕಲೆ ಇದೆ. ಒಬ್ಬರು ಓದಿರಲ್ಲ, ಕಲೆಯಲ್ಲಿರ್ತಾರೆ, ಒಬ್ಬರು ಡ್ಯಾನ್ಸಲ್ಲಿರ್ತಾರೆ, ಒಬ್ಬರು ಸಾಂಗ್ಸಲ್ಲಿರ್ತಾರೆ, ಒಬ್ಬರು ವ್ಯವಹಾರ ಜ್ಞಾನ ಇರುತ್ತೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹದ್ದು ನಾಲೆಡ್ಜು, ಅವ್ರದ್ದೇ ಆದ ಟ್ಯಾಲೆಂಟ್ ಇರುತ್ತೆ. ಅದಕ್ಕೆ ಬೆಲೆ ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.